ವಾಟ್ಸಾಪ್ ಈಗ ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತಹ ಅಪ್ಲಿಕೇಶನ್ ಆಗಿದೆ. ಪ್ರತಿಯೊಬ್ಬರು ಮೆಸೇಜ್ ಮಾಡುವುದಕ್ಕೆ, ವಿಡಿಯೋ ಫೈಲ್ಸ್ ಕಳಿಸುವುದಕ್ಕೆ ಎಲ್ಲರೂ ಬಳಕೆ ಮಾಡುತ್ತಾರೆ. ಆದರೆ ಈಗ ವಾಟ್ಸಾಪ್ಗೆ ಭಾರತ ಸರ್ಕಾರದಿಂದ ಭದ್ರತಾ ಎಚ್ಚರಿಕೆ ಬಂದಿದೆ. ವಾಟ್ಸಾಪ್ ಎಷ್ಟು ಸೇಫ್ ಎಂಬ ಪ್ರಶ್ನೆ ಮೂಡಿದೆ. ವಾಟ್ಸಾಪ್ ಡೆಸ್ಕ್ಟಾಪ್ ಆವೃತ್ತಿಯಲ್ಲಿನ ಸಮಸ್ಯೆಯನ್ನು ಬಳಸಿಕೊಂಡು ಹ್ಯಾಕರ್ಗಳು ಅನಧಿಕೃತವಾಗಿ ಬಳಕೆದಾರರ ಡೇಟಾ, ಕಂಪ್ಯೂಟರ್ ನಿಯಂತ್ರಣವನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇದೆ ಎಂದು ಭದ್ರತೆಗೆ ಸಂಬಂಧಿಸಿದ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ಭಾರತ ಸರ್ಕಾರ ಸಲಹೆ ನೀಡಲಾಗಿದೆ. ವಾಟ್ಸಾಪ್ ಡೆಸ್ಕ್ಟಾಪ್ ಅಪ್ಲಿಕೇಶನ್ನಲ್ಲಿ ಭದ್ರತಾ ಸಮಸ್ಯೆ ಪತ್ತೆಯಾಗಿದೆ. ಇದು ವಿಂಡೋಸ್ನಲ್ಲಿ ಮತ್ತು ಮಧ್ಯರಾತ್ರಿಯವರೆಗೂ ಯಾರೆಲ್ಲ ವಾಟ್ಸಾಪ್ ಚಾಟಿಂಗ್ ಅಲ್ಲಿ ಇರ್ತಾರೆ ಹೆಚ್ಚು ಅಪಾಯಕಾರಿಯಾಗಿರಬಹುದು. ಅಪಾಯದ ತೀವ್ರತೆ ಅಧಿಕ ಎಂಬಂತೆ ವರ್ಗೀಕರಿಸಲಾಗಿದೆ. ವಾಟ್ಸಾಪ್ ಚಾಟಿಂಗ್ ಬಳಸುತ್ತಿರುವ ಬಳಕೆದಾರರು ಈ ಸಮಸ್ಯೆಯ ಪರಿಣಾಮಕ್ಕೆ ಒಳಗಾಗಬಹುದು. CERT ಇನ್ ನೀಡಿದ ಮಾಹಿತಿಯ ಪ್ರಕಾರ ಈ ಸಮಸ್ಯೆ MIME ಪ್ರಕಾರ ಮತ್ತು ಫೈಲ್ ವಿಸ್ತರಣೆಯ ನಡುವಿನ ತಪ್ಪು ಸಂರಚನೆಯಿಂದ ಉಂಟಾಗುತ್ತದೆ. ಇದು ಲಗತ್ತಾದ ಕಡತಗಳನ್ನು ತೆರೆದಾಗ ಅನಿಯಂತ್ರಿತ ಕೋಡ್ ಕಾರ್ಯಗತಗೊಳಿಸಬಹುದಾದ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಹ್ಯಾಕರ್ಗಳು ಈ ತಂತ್ರವನ್ನು ಬಳಸಿಕೊಂಡು ದುರುದ್ದೇಶಪೂರಿತ ಲಿಂಕ್ ಅಥವಾ ಅಟ್ಯಾಚ್ಮೆಂಟ್ಗಳನ್ನು ರಚಿಸಿ ಬಳಕೆದಾರರ PCಯಲ್ಲಿ ಹಾನಿಕಾರಕ ಕೋಡ್ಗಳನ್ನು ಕಾರ್ಯಗತಗೊಳಿಸಬಹುದಾಗಿದೆ. ಅನುಮಾನದ ಲಿಂಕ್ಗಳನ್ನು ತೆರೆಯಬೇಡಿ. ಪರಿಚಿತವಲ್ಲದ ಲಗತ್ತುಗಳನ್ನು ಅಟ್ಯಾಚ್ಮೆಂಟ್ ಡೌನ್ಲೋಡ್ ಮಾಡಬೇಡಿ. ಇತ್ತೀಚಿನ ಆಂಟಿವೈರಸ್ ಬಳಸಿ PC ಸ್ಕ್ಯಾನ್ ಮಾಡಿ. ಭದ್ರತೆ ಎನ್ನುವುದು ಈ ಡಿಜಿಟಲ್ ಯುಗದಲ್ಲಿ ಅತ್ಯಂತ ಅವಶ್ಯಕ. ವಾಟ್ಸಾಪ್ನಂತಹ ಅಪ್ಲಿಕೇಶನ್ಗಳನ್ನು ನಾವು ಪ್ರತಿದಿನ ಬಳಸುತ್ತಿರುವುದರಿಂದ ಇವುಗಳ ನವೀಕರಣ ಮತ್ತು ಭದ್ರತಾ ಎಚ್ಚರಿಕೆಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಗಳು ನಿಮ್ಮ ಡೇಟಾ ಹಾಗೂ ಖಾಸಗಿ ಸುರಕ್ಷಿತವಾಗಿರಿಸಲು ಸಹಾಯ ಮಾಡುತ್ತವೆ ಎಂದು ಭಾರತ ಸರ್ಕಾರ ಎಚ್ಚರಿಸಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.